ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾಗವೇಣಿ ರಾಜಪ್ಪ. ಇವತ್ತು ವಿಡಿಯೋದಲ್ಲಿ ನೋಡುವುದು ನಾವು ಝೀ ಕನ್ನಡ ಜೀನ್ಸ್ ಪ್ರೋಗ್ರಾಮಿಗೆ ಹೋಗಿದ್ರಿ. ಆ ವಿಡಿಯೋನ ಇವತ್ತು ಇಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅದ್ರ ಪಕ್ಕ ಬೆಲ್ ಐಕನ್ ಇದೆ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ತೋರಿಸುತ್ತೆ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರು ನನ್ನ ವೀಡಿಯೋನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಮೇಲೆ. ಬನ್ನಿ ಇವಾಗ ವಿಡಿಯೋ ಒಳಗಡೆ ನೋಡೋಣ. ನಮಗೆ ಮಾರ್ನಿಂಗ್ 10 o'clock ಬರೋದಕ್ಕೆ ಹೇಳಿದರು. ಇದು ಕೆಂಗೇರಿ ಹತ್ರ ಇರೋ ಸ್ಟುಡಿಯೋಗೆ, ಝೀ ಕನ್ನಡ ಸ್ಟುಡಿಯೋಗೆ ಬರೋಕೆ ಹೇಳಿದರು. ನಾವು ಟ್ರಾಫಿಕಲ್ಲಿ ಸಿಕ್ಕಾಪಟ್ಟೆ, ಸಿಟಿ ಮಾರ್ಕೆಟ್ ಟ್ರಾಫಿಕ್, ತುಂಬಾ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ರಿ. ನಮಗೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದರು. ನೋಡಿ ಎಷ್ಟು ಟ್ರಾಫಿಕ್ ಇತ್ತಿದು. ನಾವು ಮನೆ 8 o'clock ಬಿಟ್ರಿ, ಆದರೂ ಸಿಟಿ ಮಾರ್ಕೆಟಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ರಿ. ಫೈನಲಿ ನಾವು ಸ್ಟುಡಿಯೋ ಲೊಕೇಶನಿಗೆ ಸ್ಪಾಟಿಗೆ ಹೋಗಿದ್ರಿ. ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದರು. ಮಕ್ಳುಗಳೆಲ್ಲ ನೋಡಿ ಈ ರೀತಿ ರೆಡಿಯಾಗಿ ಬಂದಿದ್ದರು. ನಮಗೆ ಸೆಕೆಂಡ್ ರೌಂಡಿಗೆ ಹಾಕಿದ್ದು ತುಂಬ ಹೊತ್ತು ವೆಯ್ಟ್ ಮಾಡಿದ್ರಿ. 10 o'clock ನಾವು ಮನೆಗೆ ಬರುವಷ್ಟರಲ್ಲಿ ನೈಟ್ 11-12 o'clock ಆಗೋಗಿತ್ತು. ಅಲ್ಲಿ ನಮಗೆ ಜೊತೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋ ಸುಬ್ಬು ಕ್ಯಾರೆಕ್ಟರ್ ಬಂದಿದ್ದರು. ಅವರೇ ನಮ್ಮ ಎಪಿಸೋಡ್ ಜಡ್ಜ್ ಆಗಿದ್ದರು, ಲೈಕ್ ಸೆಲೆಬ್ರಿಟಿ ಆಗಿದ್ದರು. ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಾವು ತುಂಬ ಜನ ಹೋಗಿರೋದ್ರಿಂದ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರು. ಯಾಕಂದರೆ ನಮ್ಮ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿನ ನೋಡಿ ನಮ್ಮನ್ನು 4 ಎಪಿಸೋಡ್ಸ್ಗೆ ಸೆಲೆಕ್ಟ್ ಮಾಡಿಕೊಂಡ್ರು. ಬ್ಯಾಚಿಗೆ ಸ್ಪ್ಲಿಟ್ ಮಾಡಿದರು. ಇದು ಪೂರ್ತಿ ನಮ್ಮ ಫ್ಯಾಮಿಲಿ ಇಷ್ಟು ಜನ ಇದ್ದಿದ್ದು, ಇಷ್ಟು ಜನನ 4 ಎಪಿಸೋಡಿಗೆ ಹಾಕ್ಕೊಂಡ್ರು ಸ್ಪ್ಲಿಟ್ ಮಾಡಿ. ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿದರು. ಮೇಕಪ್ ಹಾಕೋದಕ್ಕೆ ನಾವು ಎಲ್ರಿಗೂ ಮೇಕಪ್ ಟಚಪ್ ಕೊಟ್ಟಿದ್ದರು. ನಮ್ಮಮ್ಮಗೆ ಮೇಕಪ್ ಮಾಡ್ತಿದ್ದಾರೆ. ನಮ್ಮಪ್ಪಗೆ ಮೇಕಪ್ ಮಾಡ್ತಿದ್ದಾರೆ. ನಮಗೆ ಟೈಮ್ ಟು ಟೈಮ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಟೀ, ಕಾಫಿ, ಸ್ನ್ಯಾಕ್ಸ್ ಎಲ್ಲ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದರು. ಸಖತ್ ರಿಯಲಿ ಝೀ ಕನ್ನಡ ಅವರು ಗ್ರೇಟ್ಫುಲ್ ಅಂತ ಹೇಳ್ಬೋದು. ಆಮೇಲೆ ಥ್ಯಾಂಕ್ ಯು, ನಮ್ಗೆ ಈ ರೀತಿ ಒಂದು ಆಪರ್ಚುನಿಟಿ ಕೊಟ್ಟ. ನನಗೆ ಮೇಕಪ್ ಮಾಡ್ತಿದ್ದಾರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮೇಕಪ್ ರೂಮ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು ಯಾವ ರೀತಿ ಮೇಕಪ್ ಮಾಡ್ತಾರೆ ಅಂತೇಳಿ. ಸಖತ್ ಕಾಮಿಡಿ ಆಗಿತ್ತು, ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು, ಸಖತ್ ಎಂಜಾಯ್ ಮಾಡಿದ್ರಿ. ಫಸ್ಟು ನಾವು ಆಡಿಷನ್ ಕೊಟ್ಟರೆ ಆಡಿಷನಲ್ಲಿ ಸ್ಪಾಟಲ್ಲಿ ಸೆಲೆಕ್ಟ್ ಮಾಡಿ, ಆಮೇಲೆ 1 ವೀಕ್ಗೆ ನಮಗೆ ಸ್ಟುಡಿಯೋಗೆ TV ಟೆಲಿಕಾಸ್ಟ್ ಪ್ರೋಗ್ರಾಮಿಗೆ ಶೂಟಿಂಗ್ ಮಾಡೋಕ್ಕೆ ಕರೆಸಿದ್ದು. ಆಫ್ಟರ್ ಮೇಕಪ್ ಈ ರೀತಿ ನಾನು ಕಾಣಿಸ್ತಿದ್ದೆ. TV ಪ್ರೋಗ್ರಾಮ್ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮ್ಮ ಅತ್ತೆಗೆ ಮೇಕಪ್ ಮಾಡ್ತಿದ್ದಾರೆ. ನನ್ನ ಮಾವನಿಗೆ ಮೇಕಪ್ ಮಾಡ್ತಿದ್ದಾರೆ. TV ಪ್ರೊಮೋದಲ್ಲಿ ಇವ್ರದ್ದೇ ಹೈಲೈಟಾಗಿ ತೋರಿಸಿದ್ದು, ಡ್ಯಾನ್ಸ್ ಮಾಡಿದ್ದಾರೆ ನೋಡಿ. ಲಾಸ್ಟ್ವರೆಗೂ ವೀಡಿಯೋ, ಆ ಪ್ರೊಮೋನೂ ಹಾಕಿದ್ದೀನಿ, TV ಪ್ರೊಮೋ. ನೆಕ್ಸ್ಟು ನನ್ನ ಕಸಿನ್ಗೆ ಮೇಕಪ್ ಮಾಡ್ತಿದ್ದಾರೆ. ನಮ್ಮ ಅಜ್ಜಿಗೆ ಮೇಕಪ್ ಮಾಡಿಲ್ಲ, ಆ್ಯಕ್ಚುಲಿ ನಮ್ಮ ಅಜ್ಜಿನೇ ಹೈಲೈಟ್ ಈ ಶೋಗೆಲ್ಲ. ಇದು ಬಂದುಬಿಟ್ಟು ಸ್ಟುಡಿಯೋ, ಇದು ಝೀ ಕನ್ನಡ ಜೀನ್ಸ್ ನಡೆಯೋ ಸ್ಟುಡಿಯೋ ಇದು. ಇಲ್ಲಿಂದನೇ TV ಟೆಲಿಕಾಸ್ಟ್ ಆಗುತ್ತೆ. ನಮ್ಮ ಪ್ರೋಗ್ರಾಮ್ ಆಗಿದ್ಮೇಲೆ ಸ್ಟೇಜ್ ಹತ್ರ ಒಂದು ಫೋಟೋ ಇಟ್ಕೊಂಡ್ರಿ. ತುಂಬ ಅರ್ಜೆಂಟ್ ಇರ್ತಾಯಿತ್ತು, ಯಾಕಂದರೆ ನಮ್ಮ ಶೋ ಆಗಿದ್ಮೇಲೆ ಇನ್ನೊಂದು ಶೋ ವೀಡಿಯೋ ಮಾಡ್ತಾರೆ. ಸೊ ಹಾಗಾಗಿ ತುಂಬ ಅರ್ಜೆಂಟಲ್ಲಿ ಫೋಟೋಸ್ನ ಬೇಗ ಕ್ಯಾಪ್ಚರ್ ಮಾಡ್ಕೊಂಡ್ರಿ ಅಲ್ಲಿ. ಆ್ಯಂಕರ್ ಸುಷ್ಮಾ ಇವರು ಆಫ್ಟರ್ ಶೋ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪಿಕ್ಚರ್ಸ್ ಇಟ್ಕೊಂಡ್ರಿ. 11 o'clock ಆಯಿತು ನಮ್ಮ ಪ್ರೋಗ್ರಾಮ್ ಶೂಟ್ ಮಾಡಿ ಕಳಿಸೋ ಅಷ್ಟರಲ್ಲಿ. ಅಲ್ಲಿ ಆಚೆ ಬರಬೇಕಾದಾಗ ಅನುಪಮ ಕೂಡ ಮನೆಗೆ ರೆಡಿಯಾಗಿ ಹೋಗ್ತಾಯಿದ್ರು. ಅವರು ಮೇಕಪ್ ಎಲ್ಲ ಹೆಂಗಿರ್ತಾರೆ, ಬಟ್ ನಾರ್ಮಲಾಗಿ ನಮ್ಮ ಥರನೇ ಇರ್ತಾರೆ. ತುಂಬ ಇನ್ನೋಸೆಂಟ್, ಕ್ಯೂಟ್, ತುಂಬಾ ಸ್ಟ್ಯಾಮಿನಾ ಇದೆ ಅವ್ರಿಗೆ. ಶೂಟಿಂಗ್ ಆಗಿದ್ಮೇಲೆ TVಯಲ್ಲಿ ಪ್ರೊಮೋ ಬಂತು, ಆ ವಿಡಿಯೋ ಇದು. TV ಫುಲ್ ವಿಡಿಯೋ ಪ್ರೋಗ್ರಾಮ್ ಇನ್ನೊಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ನಾನು. Why
ಯಾರನ್ನ ಫ್ರೀಸ್ ಮಾಡ್ಲಿ? ಅಧ್ಯಕ್ಷರೇ, ಸರಿನಾ ತಪ್ಪಾ? ಜೀನ್ಸ್ ನಾಳೆ ಸಂಜೆ 6:30ಕ್ಕೆ